ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಡ್ರಮ್ಸ್ಟಿಕ್ ಲೀವ್ಸ್ದು ನುಗ್ಗೆ ಸೊಪ್ಪಿಂದು ಪಲ್ಯ ಮಾಡೋಣ ಅಂತ ರೆಸಿಪಿ ತೋರಿಸ್ತೀನಿ. ಇದು ಐರನ್ ಕಂಟೆಂಟ್, ಯೂಸ್ಫುಲ್ ಫಾರ್ ಏರ್ ಫಾಲ್, ನ್ಯೂಟ್ರಿಯೆಂಟ್, ರೆಗ್ಯುಲೇಟಿ, ಬ್ಲಡ್ ಶುಗರ್ಗೂ ಕಮ್ಮಿ ಮಾಡುತ್ತೆ ಮತ್ತು ಹೇರ್ ಫಾಲು ಹೆಲ್ತ್ಗೂ ಒಳ್ಳೆಯದು. ಇದೆಲ್ಲ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಈ ರೀತಿ ಬಿಡಿಸೋ ಸ್ವಲ್ಪ ಟೈಮ್ ತೊಗೊಳುತ್ತೆ. ತುಂಬ ಜನ ಇದನ್ನು ತಿನ್ನೋದಿಲ್ಲ. ಇದು ತುಂಬ ಯೂಸ್ಫುಲ್ಲು. ಇದಕ್ಕೆ ಏನೇನು ಸಾಮಗ್ರಿ ನೋಡ್ಕೊಂಬರೋಣ. ಆನಿಯನ್ ಒಂದು, ಚಿಲ್ಲಿ ಒಂದು ಎಗ್ ಹಾಕೋದ್ರಿಂದ ಟೇಸ್ಟ್ ಇರುತ್ತೆ. ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇದು ನೀಟಾಗಿ ಫಸ್ಟು ಸೊಪ್ಪನ್ನ ತೊಳ್ಕೊಬೇಕು. ಯಾಕಂದರೆ ತುಂಬ ಧೂಳಿರುತ್ತಲ್ವ, ಮತ್ತು ಮಣ್ಣಿರುತ್ತೆ, ಧೂಳಿರುತ್ತೆ. ಸೊ ನೀಟಾಗಿ ತೊಳ್ಕೊಬೇಕು. ಇದು ಒಂದು 2-3 ಸತಿ ತೊಳೆದು ನೀರನ್ನ ಬಿಸಾಕಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಷ್ಟಿರುತ್ತೆ ಅಂತ. ಸೊ ಇದು ತೊಳೆದಿಟ್ಕೋಬೇಕು ಫಸ್ಟು. ನೆಕ್ಸ್ಟ್ ಒಂದು ಪ್ಯಾನ್ಗೆ 2 ಟೀ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಜೀರಿಗೆ ಹಾಕ್ಕೋಬೇಕು. ಜೀರಿಗೆ ತುಂಬ ಜೀರ್ಣಶಕ್ತಿಗೂ ಒಳ್ಳೆಯದು, ಮತ್ತು ಎಲ್ಲದಕ್ಕೂ ಜೀರಿಗೆ ಯೂಸ್ ಮಾಡ್ತೀನಿ ನಾನು. ಅದ ನಂತರ ಸಾಸಿವೆ ಒಂದು ಸ್ಪೂನು, ಟೀ ಸ್ಪೂನು, ಮತ್ತು ಈರುಳ್ಳಿ ನೀವು ಎಷ್ಟು ಹುರ್ಕೋತೀವೋ ಅಷ್ಟು ಟೇಸ್ಟ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಡೀಪ್ ಫ್ರೈ ಹಾಕಬೇಕು. ಬ್ರೌನ್ ಆಗ್ತಾವರೆಗೂ ಒಂದು 5 ಮಿನಿಟ್ಸನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಚಿಲ್ಲಿ ಹಾಕ್ಕೊಳ್ಳಿ. ಚಿಲ್ಲಿ ಹಾಕಿದ ನಂತರ ಸೊ ನಿಮಗೆ ಈಗ ನಾನು ಖಾರ ಕಮ್ಮಿ ಹಾಕ್ಕೊಳ್ತೀನಿ, ಖಾರ ಅಷ್ಟು ತಿನ್ನೋದಿಲ್ಲ ಅಂತ. ನೀವು ಎಷ್ಟು ಬೇಕಾದರೂ ಹಾಕ್ಕೋಬೋದು. ನೆಕ್ಸ್ಟು ಟೊಮೆಟೊ ಸಾಫ್ಟ್ ಆಗಬೇಕಲ್ಲ, ಸೊ ಅದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಚೆನ್ನಾಗಿ ಫ್ರೈ ಆಗಲಿ. ಟೊಮೆಟೊ ಚೆನ್ನಾಗಿ ಫ್ರೈ ಆದ ನಂತರ ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕೋದ್ರಿಂದ ಸ್ವಲ್ಪ ಸ್ಮೂತ್ ಆಗುತ್ತೆ ಟೊಮೆಟೊ. ಇದನ್ನು ಟೈಮ್ ತೊಗೊಳುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಅಂದರೆ ತೀರಾ ಹಾಕ್ಕೊಂಡ್ರೆ ಸೊಪ್ಪಲ್ಲೂ ಕೂಡ ಉಪ್ಪಾಗಿಬಿಡುತ್ತೆ. ಸೊ ಇದು ಇಷ್ಟೇ ಸಾಮಗ್ರಿ. ಇದನ್ನು ನೆಕ್ಸ್ಟ್ ನಾವು ಸೊಪ್ಪು ತೊಳೆದಿಟ್ಕೊಂಡಿರ್ತೀವಲ್ಲ, ನುಗ್ಗೆ ಸೊಪ್ಪು, ಇದು ತುಂಬ ಒಳ್ಳೆಯದು. ಒಬ್ರೊಬ್ರು ತಿನ್ನೋದಿಲ್ಲ ಕಹಿ ಅಂದ್ಬಿಟ್ಟು ಬರೀ ನುಗ್ಗೆಕಾಯಿ ಮಾತ್ರ ಸಾಂಬಾರು ಯೂಸ್ ಮಾಡ್ತಾರೆ. ಈ ಥರ ಸೊಪ್ಪು ಬೇಳೆ ರೀತಿ ಕೂಡ ಹಾಕ್ಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು ಮೊಟ್ಟೆ ಯೂಸ್ ಮಾಡ್ತಿದ್ದೀನಿ. ಬೀಟ್ ಮಾಡ್ಕೊಳ್ಳಿ ಈ ರೀತಿ. ಹಾಗೆ ಹಾಕ್ಬೋದು, ಬಟ್ ಬೀಟ್ ಮಾಡೋದ್ರಿಂದ ಬೇಗ ನಿಮಗೆ ಎಲ್ಲ ಕಡೆ ಬಿಟ್ಕೊಳುತ್ತೆ, ಸೊಪ್ಪಿನ ಜೊತೆ ಸೇರುತ್ತೆ. ಸೊ ಈ ಬೀಟ್ ಮಾಡ್ಕೊಂಡಿರೋ ಮಿಕ್ಸ್ಚರ್ ಜೊತೆಗೆ ಮಿಕ್ಸ್ ಮಾಡೋಣ. ಸೊ ಇಷ್ಟೇ ಸಾಮಗ್ರಿ ಇದ್ದರೆ ನೀವು ಈ ರೀತಿ ಸೊಪ್ಪು ಮಾಡ್ಕೋಬೋದು. ಈ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಒಂದ್ಸಲ ಟ್ರೈ ಮಾಡಿ. ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಲೋ ಫ್ಲೇಮಲ್ಲಿದ್ದರೆ ಬೇಗ ಬೇಯೋದಿಲ್ಲ. ಸೊ ಈ ರೀತಿ ಜಾಸ್ತಿ ಬೇಯಿಸೋದ್ರಿಂದಲೇ ನಿಮಗೆ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿತ್ತು. ನಾನು ಅನ್ನ ಸಾಂಬಾರು ಜೊತೆ ಇದು ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೆ. ಇಷ್ಟೇ ಫ್ರೆಂಡ್ಸ್, ನೋಡಿದ್ರಲ್ಲ ಹೇಗೆ ಮಾಡೋದು ಅಂತ. ಇದಕ್ಕೆ ಲಾಸ್ಟು ಗಾರ್ನಿಷ್ಗೆ ಬೇಕಾದರೆ ನಿಮಗೆ ಕಾಯಿ ಹಾಕ್ಕೋಬೋದು, ಇಲ್ಲಾದರೆ ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ. ಇಷ್ಟೇ. ಇದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಹೆಂಗಿತ್ತು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಕಮೆಂಟ್ ತಿಳಿಸಿ. ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ. ಇದೇ ರೀತಿ ಕುಕ್ಕಿಂಗ್ ವೀಡಿಯೋಸ್ ಬರ್ತಾ ಇರುತ್ತೆ. ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು ಸೋ ಮಚ್.